ಅದು 500 ವರ್ಷಗಳ ಕಾತರದ ಕಾಯುವಿಕೆ ಆಗಿತ್ತು. ಅದಕ್ಕೆ ತೆರೆ ನೆನ್ನೆ ಬಿದ್ದಿದ್ದಾಯಿತು. ಬಟ್ ಸಾರ್ವಜನಿಕರು ಕೇಳ್ತಾ ಇದ್ರು, ನಾವು ಯಾವಾಗ ದೇವಸ್ಥಾನಕ್ಕೆ ಹೋಗ್ಬೋದು, ರಾಮಲಲ್ಲನನ್ನ ನೋಡ್ಬೋದು ಅಂತ. ಇವತ್ತಿನಿಂದ ಅದಕ್ಕೆ ಅವಕಾಶ ಇದೆ. ಇಂದಿನಿಂದ ಬಾಲರಾಮನ ಸಾರ್ವಜನಿಕ ದರ್ಶನ ಸಿಗುತ್ತೆ. ಸಾರ್ವಜನಿಕರಿಗೆ ಅಯೋಧ್ಯೆ ಮಂದಿರ ಮುಕ್ತವಾಗಿದೆ. ಮಂದಿರಕ್ಕೆ ಭಕ್ತ ಸಾಗರನೇ ಬೆಳಿಗ್ಗೆಯಿಂದ ಹರಿದು ಬರ್ತಾ ಇದೆ. ಇವತ್ತಿನಿಂದ 48 ದಿನ ಶ್ರೀರಾಮನಿಗೆ ಬ್ರಹ್ಮ ಕಲಶಾಭಿಷೇಕ ನಡೆಯುತ್ತೆ. 400 ಋತ್ವಿಜರು ಬ್ರಹ್ಮ ಕಲಶೋತ್ಸವದ ವಿಧಿವಿಧಾನವನ್ನ ನೆರವೇರಿಸ್ತಾರೆ. ಈಗ ಅಯೋಧ್ಯೆಯಲ್ಲಿ ಎಲ್ಲೆಲ್ಲೂ ಕೇಳಿ ಬರ್ತಿರುವಂತ ಮಂತ್ರ ಘೋಷ ಒಂದೇ, ಅದು ಜೈ ಶ್ರೀರಾಮ್. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ನೆರೆದಿದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆನೇ ನಾವು ದರ್ಶನ ಪಡಿಬೇಕು ಅಂತ ಹೇಳಿ ಕಣ್ತುಂಬಿಕೊಳ್ಬೇಕು ರಾಮಲಲ್ಲನ ಅಂತ ದೇಶದ ವಿವಿಧ ಭಾಗಗಳಿಂದ ಜನ ಅಲ್ಲಿಗೆ ಹೋಗಿದ್ರು. ಆದರೆ ನಿನ್ನೆ ಭದ್ರತಾ ದೃಷ್ಟಿಯಿಂದ ಅದು ಸಾಧ್ಯ ಆಗಿರಲಿಲ್ಲ. ಸೊ ಇವತ್ತು ಸಾರ್ವಜನಿಕರಿಗೆ ರಾಮಲಲ್ಲನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿರೋದ್ರಿಂದ ಒಂದು ಕಡೆ ಚಳಿ ಇದೆ. ಅಲ್ಲಿ ಮುಂಜಾನೆಯೇ ಜನ, ಮಹಿಳೆಯರು, ಮಕ್ಕಳು ಬರ್ತಾ ಇರೋದ್ರನ್ನ ನಾವು ಗಮನಿಸ್ತಾ ಇದ್ದೀವಿ. ಅಯೋಧ್ಯೆಯಲ್ಲಿ ಇವತ್ತು ಏನೆಲ್ಲ ಸ್ಪೆಷಲ್ ಇದೆ, ಸಾರ್ವಜನಿಕರು ಮುಗಿಬಿದ್ದು ದರ್ಶನಕ್ಕೆ ಬರ್ತಾ ಇದ್ದಾರೆ, ಸದ್ಯಕ್ಕೆ ಏನೆಲ್ಲ ಅಲ್ಲಿ ಆಗ್ತಾ ಇದೆ, ಅಪ್ಡೇಟ್ ಅನ್ನು ಕೊಡೋದಕ್ಕೆ ಅಯೋಧ್ಯೆಯಲ್ಲೇ ನೇರ ಪ್ರಸಾರದಲ್ಲಿ ಜಾಯ್ನ್ ಆಗಿದ್ದಾರೆ ನನ್ನ ಕಲೀಗ್ ಪೃಥ್ವಿರಾಜ್ ಹಾರ್ನಳ್ಳಿ. ಪೃಥ್ವಿರಾಜ್, ವೆರಿ ಗುಡ್ ಮಾರ್ನಿಂಗ್. ಜನ ಕಾಯ್ತಾ ಇದ್ರು 500 ವರ್ಷಗಳಿಂದ. ಇನ್ಫ್ಯಾಕ್ಟ್ ಇವತ್ತು ಅವರಿಗೆ ಅವಕಾಶ ಸಿಗ್ತಾ ಇದೆ. ಬೆಳಿಗ್ಗೆ ಒಂದ್ ಕಡೆ ಚಳಿ ಇದೆ, ಮುಂಜಾನೆಯಿಂದಲೇ ಗಮನಿಸ್ತಾ ಇದ್ದೀವಿ, ವೃದ್ಧರು ಬರ್ತಾ ಇದ್ದಾರೆ, ಮಹಿಳೆಯರು, ಮಕ್ಕಳು ಎಲ್ಲರೂ ಬರ್ತಾ ಇದ್ದಾರೆ. ಯಾವಾಗಿಂದ ದರ್ಶನ ಅಲ್ಲಿ ಸಾಧ್ಯವಾಗ್ತಾ ಇದೆ? ಜನ ಎಕ್ಸೈಟ್ಮೆಂಟ್ ಹೆಂಗಿದೆ? ಗುಡ್ ಮಾರ್ನಿಂಗ್ ಶರ್ಮಿತಾ. ಅಯೋಧ್ಯೆಯ ಭವ್ಯ ರಾಮ ಮಂದಿರದಲ್ಲಿ ರಾಮ ವಿರಾಜಮಾನ ಆದ ನಂತರ ಶತಶತಮಾನಗಳ ಕನಸು ನನಸಾಗಿರುವಂತದ್ದು ರಾಮನಲ್ಲನ್ನ ಕಣ್ತುಂಬಿಕೊಳ್ಳೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ನಿರಂತರವಾಗಿ ಆಗಮಿಸ್ತಾ ಇದ್ದಾರೆ. ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಭಕ್ತರು ಬರ್ತಾ ಇದ್ದಾರೆ. ಈಗ ಆಲ್ರೆಡಿ ಭಕ್ತರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಬೆಳಿಗ್ಗೆ 7 ಗಂಟೆಯಿಂದ 11:30 ಹಾಗೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 7 ಗಂಟೆಯವರೆಗೂ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಟೋಟಲ್ ಆಗಿ ಬೆಳಿಗ್ಗೆ 7ರಿಂದ ಸಂಜೆ 7ರವರೆಗೂ ಅವಕಾಶ ಇರುವಂತದ್ದು. ಮಧ್ಯ ಒಂದು 2.5 ಗಂಟೆಗಳ ಕಾಲ ಅವಕಾಶ ಇಲ್ಲ. ಅದನ್ನ ಬಿಟ್ರೆ ನಿರಂತರವಾಗಿ ರಾಮಲಲ್ಲನ ದರ್ಶನವನ್ನ ಮಾಡಬಹುದು. ರಾಮ ಭಕ್ತರು ಅಯೋಧ್ಯೆಗೆ ಬಂದಂತ ಸಂದರ್ಭದಲ್ಲಿ ಭವ್ಯವಾಗಿದೆ ರಾಮ ಮಂದಿರ. ಬಿಕಾಸ್ ನಿನ್ನೆ ನಾವು ಕೂಡ ಒಳಗಡೆ ಹೋಗಿದ್ವಿ, ರಾಮಲಲ್ಲ ದರ್ಶನವನ್ನ ಪಡ್ಕೊಂಡು ಬಂದ್ವಿ. ಆ ಸಂದರ್ಭದಲ್ಲಿ ಆ ಭವ್ಯ ರಾಮ ಮಂದಿರವನ್ನ ನೋಡ್ಲಿಕ್ಕೇನೋ ಒಂದು ರೀತಿಯಾಗಿ ದೃಶ್ಯ ಕಾವ್ಯವಾಗಿ ಕಂಡುಬರುತ್ತೆ. ಎತ್ತರದಲ್ಲಿ ಇರುವಂತ, ಅಂದ್ರೆ ಎತ್ತರದ ಪ್ರದೇಶ, ಹಾಗೆ ಎತ್ತರದಲ್ಲಿ ಕಟ್ಟಲಾಗಿರುವಂತದ್ದು ಭವ್ಯ ರಾಮ ಮಂದಿರವನ್ನ. ಒಳಗಡೆನೂ ಕೂಡ ಅಷ್ಟೇ ಅದ್ಭುತವಾದಂತ ಕಲಾಕೃತಿಗಳು ಇರುವಂತದ್ದು, ಪ್ರತಿಯೊಂದು ಕಲ್ಲಿನಲ್ಲೂ ಕೂಡ ಅಷ್ಟೇ. ಬಿಕಾಸ್ ಇದೊಂದು 161 ಅಡಿ ಎತ್ತರವಿರುವಂತ ಒಂದು ಭವ್ಯ ರಾಮ ಮಂದಿರ ಆಗಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ನೋಡ್ಲಿಕ್ಕೆ ಇನ್ನಷ್ಟು ಖುಷಿಯನ್ನ ನೀಡುತ್ತೆ. ಆ ಒಂದು ಭವ್ಯ ರಾಮ ಮಂದಿರದಲ್ಲಿ ಮುಂದೆ ನಿಂತ ಸಂದರ್ಭದಲ್ಲಿ ಪ್ರತಿಯೊಬ್ರು ಕೂಡ ಅಷ್ಟೇ ಮಂತ್ರಮಗ್ಧರಾಗ್ತಾರೆ. ಈಗ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಜನ ಬರ್ತಾ ಇದ್ದಾರೆ ರಾಮನ ದರ್ಶನವನ್ನ ಪಡೆಯುವಂತ ನಿಟ್ಟಿನಲ್ಲಿ ಅನ್ನುವಂಥದ್ದನ್ನ ಗಮನಿಸಬಹುದು. ರಾಮಪಥ ಮೈನ್ ಆಗಿ ರಾಮ ಮಂದಿರದ ಒಳಗಡೆ ಹೋಗುವಂತ ನಿಟ್ಟಿನಲ್ಲಿ ಇರುವಂತ ಪ್ರಮುಖವಾದಂತ ಒಂದು ದಾರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿಮ್ಗೆ ತೋರಿಸ್ತಾ ಇದೀವಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈಗ ಆಲ್ರೆಡಿ ರಾಮ ಭಕ್ತರು ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ಗಮನಿಸಬಹುದು. ನಿರಂತರವಾಗಿ ರಾಮ ಭಕ್ತರು ಹೋಗ್ತಾ ಇದ್ದಾರೆ. ರಾಮನ ಜಪ ಮಾಡಿಕೊಂಡು ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನ ಕೂಗ್ಕೊಂಡು ರಾಮ ಭಕ್ತರು ಹೋಗ್ತಾ ಇರುವಂತದ್ದು. ನಿನ್ನೆನೆ ದೊಡ್ಡ ಸಂಖ್ಯೆಯಲ್ಲಿ ಆ ಒಂದು ಮೈನ್ ಗೇಟ್ ಇದೆ ಭವ್ಯ ರಾಮ ಮಂದಿರದ ಮುಂಭಾಗ, ಅಲ್ಲೇ ಸೇರಿದ್ರು. ರಾಮನನ್ನ ನೋಡ್ಲೇಬೇಕು ಅನ್ನುವಂತ ಕಾತುರ, ಕುತೂಹಲ ಅವ್ರಿಗೆಲ್ಲರಿಗೂ ಕೂಡ ಇತ್ತು. ಆದ್ರೆ ನಿನ್ನೆ ಅವಕಾಶ ಇರಲಿಲ್ಲ. ನಿನ್ನೆ ಆದ್ರೆ ವಿವಿಐಪಿಗಳು ಬಂದೋದ ನಂತರ ಮಾಧ್ಯಮದವರಿಗೂ ಕೂಡ ಭವ್ಯ ರಾಮ ಮಂದಿರವನ್ನ ನೋಡ್ಲಿಕ್ಕೋಸ್ಕರ ಅವಕಾಶವನ್ನ ಕಲ್ಪಿಸಲಾಗಿತ್ತು. ನಾವು ಕೂಡ ಎಕ್ಸ್ಕ್ಲೂಸಿವ್ ಆಗಿ ಆ ಕಂಪ್ಲೀಟ್ ಆದಂತ ಭವ್ಯ ರಾಮ ಮಂದಿರ ಯಾವ ರೀತಿಯಾಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ತೋರಿಸಿದ್ವಿ. ರಾಮಲಲ್ಲ ಮೂರ್ತಿಯನ್ನ ಕೂಡ ನ್ಯೂಸ್ 18 ಕನ್ನಡದಲ್ಲಿ ನಾವು ತೋರಿಸಿದ್ವಿ. ಈಗ ಬರ್ತಾ ಇರುವಂತ ರಾಮ ಭಕ್ತರು ಎಲ್ರಿಗೂ ಕೂಡ ಅಷ್ಟೇ ಮೊದಲ ಹಂತದಲ್ಲಿ, ಅಂದ್ರೆ ಟೋಟಲ್ ಆಗಿ 3 ಫ್ಲೋರ್ ಇದೆಯಲ್ಲ, ಮೊದಲ ಫ್ಲೋರ್ ನಲ್ಲಿ ಮಾತ್ರ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗಿರುವಂತದ್ದು. ಇವತ್ತು ಆಲ್ಮೋಸ್ಟ್ ದೊಡ್ಡ ಸಂಖ್ಯೆಯಲ್ಲಿ ರಾಮ ಭಕ್ತರು ಬಂದಿದ್ದಾರಲ್ಲ, ಅವ್ರೆಲ್ಲರಿಗೂ ಕೂಡ ಅವಕಾಶ ಸಿಗುತ್ತಾ ಅನ್ನುವಂತ ಒಂದು ಪ್ರಶ್ನೆನೂ ಕೂಡ ಇರುವಂತದ್ದು. ಬಿಕಾಸ್ ನಿರಂತರವಾಗಿ ಈಗ ಆಲ್ರೆಡಿ ಜನ ಬರ್ತಾ ಇದ್ದಾರೆ, ಹಾಗೆ ಸಾಲು ಸಾಲಾಗಿ ನಿಂತಿರುವಂತದ್ದು ಜನ.
ಆ ದೊಡ್ಡ ಸಂಖ್ಯೆಯಲ್ಲಿ ಸುಮಾರು 1 ಕಿಲೋಮೀಟರ್ಗೂ ಹೆಚ್ಚಿನ ದೂರ ಕ್ಯೂನಲ್ಲಿ ನಿಂತಿರುವಂತದನ್ನ ಕೂಡ ನೋಡಬಹುದು. ಮತ್ತೆ ಇವತ್ತು ಏನೇನೆಲ್ಲ ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನ ಕೂಡ ಗಮನಿಸಬಹುದು. ಇವತ್ತಿನಿಂದ 48 ದಿನಗಳ ಕಾಲ ಬ್ರಹ್ಮ ಕಲಶೋತ್ಸವ ಇರುವಂತದ್ದು ಅದು ಪೇಜಾವರ ಮಠದ ಶ್ರೀಗಳ ನೇತೃತ್ವದಲ್ಲಿ ಮಾಡಲಾಗ್ತದೆ. ಅದರಲ್ಲಿ 400 ಮಂದಿ ಏನು ಅರ್ಚಕರು ಬರ್ತಾ ಇದ್ದಾರೆ, ಋತುಜ್ವರು ಬರ್ತಾ ಇದ್ದಾರೆ. ಅದರಲ್ಲಿ 360 ಕನ್ನಡಿಗರೇ ಇರುವಂತದ್ದು. ಆಲ್ಮೋಸ್ಟ್ ಇಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ದೊಡ್ಡ ಸಂಖ್ಯೆಯಲ್ಲಿ ಕನ್ನಡಿಗರ ಒಂದು ಪಾತ್ರ ದೊಡ್ಡದಿದೆ ಅನ್ನುವಂಥದ್ದು ಗೊತ್ತಿದೆ. ಇನ್ನೊಂದ್ ಕಡೆ ನಿಮ್ಗೆ ತೋರಿಸ್ತಾ ಇದೀವಿ, ಸರಯು ನದಿ ತಟದಲ್ಲಿ ಇಲ್ಲಿ ಬರ್ತಾ ಇರುವಂತ ಭಕ್ತರು ಈ ಒಂದು ಚಳಿಯ ನಡುವೆನೂ ಕೂಡ ಸ್ನಾನವನ್ನ ಮಾಡ್ತಾ, ಅಂದ್ರೆ ಈ ಒಂದು ಪುಣ್ಯ ನದಿಯಲ್ಲಿ ಸ್ನಾನವನ್ನ ಮಾಡ್ತಾ ನಂತರ ರಾಮನನ್ನ ನೋಡ್ಲಿಕ್ಕೋಸ್ಕರ ಹೋಗ್ತಾ ಇರುವಂತದನ್ನ ಗಮನಿಸಬಹುದಾಗಿದೆ. ಶರ್ಮಿತಾ, ಥ್ಯಾಂಕ್ ಯು ಪೃಥ್ವಿರಾಜ್ ಹಾರನಹಳ್ಳಿ ಈ ಕ್ಷಣದ ಅಪ್ಡೇಟ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.